ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಕೊರೋನಾ ಟೈಮಲ್ಲಿ 2 ತಿಂಗಳು ಲಾಕ್ಡೌನ್ ಹಾಕ್ದಾಗ್ಲೇ ಹೊರಗಡೆ ಹೋಗೋಕೆ ಆಗದೆ ತುಂಬಾ ಕಷ್ಟ ಆಗ್ತಾ ಇತ್ತು ನಮ್ಗೆ. ಆದ್ರೆ ಇಲ್ಲಿ ಒಬ್ಬ ಅವನ ಫ್ಯಾಮಿಲಿಯನ್ನ 30 ವರ್ಷ ಕ್ವಾರಂಟೈನ್ ಮಾಡಿ ಇಟ್ಟಿದ್ದಾನೆ. ಯಾಕಾಗಿರ್ಬೋದು? ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 1999 ಅಲ್ಲಿ ರಿಲೀಸ್ ಆಗಿದ್ದ ಬ್ಲಾಸ್ಟ್ ಫ್ರಮ್ ದಿ ಪಾಸ್ಟ್ ಅನ್ನೋ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕೆ ಮುಂಚೆ ಹೇ ಗಾಯ್ಸ್, ಇನ್ ಮುಂದೆ ನನ್ನ ವಾಯ್ಸ್ ಅಲ್ಲಿ ಮಾತ್ರನೇ ವಿಡಿಯೋ ಬರುತ್ತೆ. ಅನ್ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಚೆಕ್ ಮಾಡ್ಕೊಂಡು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಪುಣ್ಯ ಸೇರ್ಲಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ 1962. ಒಂದು ಹೊಸದಾಗಿ ಮದುವೆ ಆಗಿರೋ ಕಪಲ್ ಅವರಿಗೆ ಮಗು ಆಗ್ತಾ ಇದೆ ಅಂತ ಅವರ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ನ ಮನೆಗೆ ಕರೆಸಿ ಪಾರ್ಟಿ ಮಾಡ್ತಾ ಇದ್ದಾರೆ. ಇವಾಗ ತಾಯಿ ಪ್ರೆಗ್ನೆಂಟ್ ಆಗಿದ್ದಾರೆ. ಪಾರ್ಟಿ ಜೋರಾಗಿ ನಡೀತಾ ಇದೆ. ಪಾರ್ಟಿಗೆ ಬಂದಿರೋ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ತಂದೆ ಒಬ್ಬ ಸೈಂಟಿಸ್ಟ್, ಅವರಿಗೆ ಗೊತ್ತಿಲ್ಲದೆ ಇರೋ ವಿಷಯಗಳೇ ಇಲ್ಲ. ತುಂಬಾನೇ ಬ್ರಿಲಿಯಂಟ್ ಅಂದ್ರೆ ಬ್ರಿಲಿಯಂಟ್, ಎಲ್ಲವೇ ಗೊತ್ತು ಅವರಿಗೆ. ಹಾಗೆ ಪಾರ್ಟಿ ಚೆನ್ನಾಗಿ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಒಬ್ಬ ಅಯ್ಯೋಯ್ಯೋ ಬೇಗ ಬನ್ನಿ ಟಿವಿ ನ್ಯೂಸ್ ನ ನೋಡಿ ಅಂತ ಬಡ್ಕೋತಾ ಇದ್ದಾನೆ. ಅದಕ್ಕೆ ಎಲ್ಲರೂ ನ್ಯೂಸ್ ನ ನೋಡ್ಬೇಕಾದ್ರೆ ಅದರಲ್ಲಿ ಅಮೆರಿಕನ್ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದಾರೆ. ಅಮೆರಿಕ ಮತ್ತೆ ರಷ್ಯಾ ಮಧ್ಯ ಸ್ವಲ್ಪ ಕಿರಿಕ್ ಆಗ್ಬಿಟ್ಟಿದೆ. ರಷ್ಯಾ ಇವಾಗ ನ್ಯೂಕ್ಲಿಯರ್ ವೆಪನ್ ನ ತಯಾರಿ ಮಾಡಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಬೇಕಾದ್ರೂ ರಷ್ಯಾ ವಿಎಸ್ ಅಮೆರಿಕ ಯುದ್ಧ ನಡಿಬಹುದು. ಇದನ್ನ ಕೇಳಿದ ತಕ್ಷಣ ತಂದೆ ಪಾರ್ಟಿ ಮುಗ್ದಾಯ್ತು, ಎಲ್ಲರೂ ಹೊರಡಿ ಅಂತ ಎಲ್ಲರನ್ನು ಕಳಿಸ್ಬಿಟ್ಟು ಯಾವಾಗ ಬೇಕಾದ್ರೂ ನ್ಯೂಕ್ಲಿಯರ್ ಬಾಂಬ್ ಬಂದು ಬೀಳ್ಬಹುದು. ಅದಕ್ಕಾಗಿ ನಾನು ಒಂದು ಬಂಕರ್ ನ ರೆಡಿ ಮಾಡಿದ್ದೀನಿ, ಅಂದ್ರೆ ಪಾತಾಳ ಮನೆ, ಸೇಫ್ ಹೌಸ್. ಆ ಸೇಫ್ ಹೌಸ್ ಒಳಗಡೆ ನಾವು ಹೋಗ್ಬಿಟ್ರೆ ಅಲ್ಲಿ ನಮಗೆ ಬೇಕಾಗಿರೋ ಎಲ್ಲಾ ಸೌಲಭ್ಯಗಳು ಇರುತ್ತೆ. ಎಲ್ಲವನ್ನು ನಾನೇ ರೆಡಿ ಮಾಡಿದ್ದೀನಿ, ಬಾ ಅಂತ ತಂದೆ ಕರಿಬೇಕಾದ್ರೆ ತಾಯಿಗೆ ಒಳಗಡೆ ಹೋಗೋಕೆ ಇಷ್ಟನೇ ಇಲ್ಲ. ಆದ್ರೂ ಗಂಡ ಇಷ್ಟೊಂದು ಹೇಳ್ಬೇಕಾದ್ರೆ ಸರಿ ಅಂತ ತಾಯಿ ಕೂಡ ಅಂಡರ್ ಗ್ರೌಂಡ್ ಗೆ ಇಳಿತಾರೆ. ಹಾಗೆ ಇಬ್ಬರು ಕೆಳಗಡೆ ಹೋಗ್ತಾ ಇರ್ಬೇಕಾದ್ರೆ ಆ ಟೈಮ್ ನೋಡಿ ಅಮೆರಿಕನ್ ಪ್ಲೇನ್ ಒಂದು ಕೆಟ್ಟೋಗಿ ಕೆಳಗಡೆ ಬೀಳುತ್ತೆ. ಅದು ಬೀಳೋ ಜಾಗ ನೋಡಿ ಕರೆಕ್ಟ್ ಆಗಿ ನಮ್ಮ ಸೈಂಟಿಸ್ಟ್ ಮನೆ ಮೇಲೇನೆ ಬೀಳುತ್ತೆ. ಗ್ರೇಟ್ ಎಸ್ಕೇಪ್. ಇಲ್ಲಿ ಕೆಳಗಡೆ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ. ಅದಕ್ಕೆ ತಂದೆ ಓ ಮೈ ಗಾಡ್, ರಷ್ಯಾ ಅಟ್ಯಾಕ್ ಮಾಡೋಕೆ ಶುರು ಮಾಡ್ಬಿಟ್ಟಿದೆ, ನ್ಯೂಕ್ಲಿಯರ್ ಬಾಂಬ್ಸ್ ನ ಹಾಕ್ಬಿಟ್ಟಿದ್ದಾರೆ. ಒಂದು ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆದ್ರೆ ಅದ್ರ ರೇಡಿಯೇಷನ್ ಎಫೆಕ್ಟ್ ತುಂಬಾನೇ ಇರುತ್ತೆ. ಅದು ಸರಿ ಹೋಗೋಕೆ 35 ವರ್ಷ ಆಗುತ್ತೆ. ಸೊ ನಾವು 35 ವರ್ಷ ಈ ಬಂಕರ್ ನಲ್ಲೇ ಇರ್ಬೇಕು ಅಂತ ತಂದೆ ಹೇಳ್ಬೇಕಾದ್ರೆ ಇದನ್ನ ಕೇಳಿ ತಾಯಿ ಶಾಕ್ ಆಗ್ತಾರೆ. ಆ ಶಾಕ್ ಅಲ್ಲೇ ತಾಯಿಗೆ ಡೆಲಿವರಿ ಪೇನ್ ಬಂದ್ಬಿಡುತ್ತೆ. ಅಲ್ಲೇ ಮಗು ಆಗುತ್ತೆ. ಆ ಮಗುನೇ ಈ ಕಥೆಯ ಹೀರೋ. ಸರಿ, ಅದೆಲ್ಲ ಇರ್ಲಿ, ಹೇಗೆ ಈ ತಂದೆ 35 ವರ್ಷ ಅಂಡರ್ ಗ್ರೌಂಡ್ ನಲ್ಲಿ ಕಳೀತಾರೆ ಅಂತ ನೋಡಿದ್ರೆ ಅಲ್ಲೇ ಗಿಡಗಳು ಬೆಳೆಯೋ ತರ ವ್ಯವಸ್ಥೆ ಮಾಡಿದ್ದಾರೆ. ಸೈಂಟಿಸ್ಟ್ ಅಲ್ವಾ, ಗಿಡ ಬೆಳೀತಾ ಇದೆ, ವ್ಯವಸಾಯನೇ ಮಾಡ್ತಾ ಇದ್ದಾರೆ. ಅಂಡರ್ ಗ್ರೌಂಡ್ ನಲ್ಲೇ ಮೀನು ತೊಟ್ಟಿ ಇಟ್ಟು ಮೀನುಗಳನ್ನ ಬೆಳೆಸ್ತಾ ಇದ್ದಾರೆ. ಇವ್ರುಗಳಿಗೆ ಬೇಕಾಗಿರೋ ಎಲ್ಲವನ್ನು ಕೆಳಗಡೆ ತುಂಬಿಸಿ ಮಡಗಿದ್ದಾರೆ ಸೈಂಟಿಸ್ಟ್ ತಂದೆ. ಊಟಕ್ಕೆ ಬೇಕಾಗಿರೋ ಎಲ್ಲಾ ವ್ಯವಸ್ಥೆನೂ ಇದೆ. ಇವ್ರುಗಳ ಎಂಟರ್ಟೈನ್ಮೆಂಟ್ ಏನು ಅಂದ್ರೆ ಆಲ್ರೆಡಿ ರೆಕಾರ್ಡ್ ಆಗಿರೋ ವಿಡಿಯೋಸ್ ಮತ್ತೆ ಹಳೆ ಮೂವಿ ಸಿಡಿಗಳನ್ನ ಟಿವಿಲಿ ಪ್ಲೇ ಮಾಡಿ ನೋಡ್ತಾ ಇರ್ತಾರೆ. ಹೀಗೆ 35 ವರ್ಷಗಳನ್ನು ಕಳೆದು ಬಿಡೋಣ ಅನ್ಕೊಂಡು ಅಂಡರ್ ಗ್ರೌಂಡ್ ಹೌಸ್ ನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಫ್ಯಾಮಿಲಿ. ಆದ್ರೆ ಇಲ್ಲಿ ಮೇಲ್ಗಡೆ ಫ್ಲೈಟ್ ಬಿದ್ದು ಮನೆ ನಾಶ ಆಯ್ತಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಅದ್ರ ಮೇಲ್ಗಡೆನೆ ಒಂದು ಸೂಪರ್ ಮಾರ್ಕೆಟ್ ನ ಕಟ್ಟಿ ಓಪನ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಇವೆಲ್ಲ ಕೆಳಗಡೆ ಇರೋ ಸೈಂಟಿಸ್ಟ್ ಗೆ ಗೊತ್ತೇ ಇಲ್ಲ. ಅವರು ತನ್ನ ಮಗನಿಗೆ ಓದೋಕೆ ಹೇಳ್ಕೊಡ್ತಾ ಇದ್ದಾರೆ, ಬಾಕ್ಸಿಂಗ್ ಕಳಿಸ್ತಾ ಇದ್ದಾರೆ, ಡ್ಯಾನ್ಸ್ ಮಾಡೋದು ಹೇಗೆ ಅಂತ ಟೀಚ್ ಮಾಡ್ತಾ ಇದ್ದಾರೆ. ಹಾಗೆ ಹುಡುಗ ಬೆಳೀತಾ ಇದ್ದಾನೆ. ಇವಾಗ ಹೀರೋ ಟೀನೇಜ್ ಹುಡುಗ ಆಗ್ಬಿಟ್ಟ. ಆವಾಗ ತಂದೆ ಮಗನಿಗೆ ಸೈನ್ಸ್ ನ ಹೇಳ್ಕೊಡ್ತಾ ಇದ್ದಾರೆ. ಅವ್ರ ತರಾನೇ ಮಗನೂ ಕೂಡ ಸೈನ್ಸ್ ಬಗ್ಗೆ ತಿಳ್ಕೋಬೇಕು, ದೊಡ್ಡ ಸೈಂಟಿಸ್ಟ್ ಆಗ್ಬೇಕು ಅಂತ ಟೀಚ್ ಮಾಡ್ತಾ ಇದ್ದಾರೆ. ಆದ್ರೆ ಮಗ, ಡ್ಯಾಡಿ ನಾನು ಯಾವಾಗ ಮೇಲ್ಗಡೆ ಹೋಗೋದು, ಯಾವಾಗ ನಾನು ಬೇರೆ ಮನುಷ್ಯರನ್ನ ನೋಡಿ ಮಾತಾಡ್ಸೋದು, ನಾನು ಯಾವಾಗ ಒಂದು ಹುಡುಗಿನ ನೋಡಿ ಸೈಟ್ ಹೊಡಿಯೋದು, ಅವರನ್ನ ಹೇಗೆ ಪಿಕಪ್ ಮಾಡೋದು ಅಂತೆಲ್ಲ ಕೇಳ್ತಾ ಇದ್ದಾನೆ. ಆಮೇಲೆ ತಂದೆ ತುಂಬಾ ಕಾರ್ಡ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. 90s ಕಿಡ್ಸ್ ಗೆ ಗೊತ್ತಿರಬಹುದು, ಅದೇ ಚಿಕ್ಕದನಲ್ಲಿ ಕ್ರಿಕೆಟ್ ಮತ್ತೆ WWE ಕಾರ್ಡ್ಸ್ ಗಳನ್ನ ಇಟ್ಟು ಆಟ ಆಡ್ತಾ ಇದೀವಲ್ಲ, ಆ ತರ ಕಾರ್ಡ್ಸ್, ಬೇಸ್ಬಾಲ್ ಕಾರ್ಡ್ಸ್, ಫುಟ್ಬಾಲ್ ಕಾರ್ಡ್ಸ್, ಕ್ರಿಕೆಟ್, ರೆಸ್ಲಿಂಗ್ ಅಂತ ಎಲ್ಲಾ ಟೈಪ್ ಕಾರ್ಡ್ಸ್ ಇಟ್ಟಿದ್ದಾರೆ. ಅದನ್ನ ಮಗನಿಗೆ ಆಟ ಆಡೋಕೆ ಕೊಡ್ತಾ ಇದ್ದಾರೆ. ಈ ಕಾರ್ಡ್ಸ್ ಗಳಿಗೆ ಮೇಲ್ಗಡೆ ಭೂಮಿಯಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಹಳೆ ಕಾಲದ ಕಾರ್ಡ್ಸ್ ಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ, ತುಂಬಾನೇ ಹಣ ಸಿಗುತ್ತೆ. ಇವಾಗ ಬಂಕರ್ ಒಳಗಡೆ ಬಂದು 35 ವರ್ಷ ಆಗ್ತಾ ಇದೆ. ನಮ್ಮ ಹೀರೋಗೆ 35 ವರ್ಷ ಆಗ್ತಾ ಇದೆ. ದೊಡ್ಡವನ ಆಗ್ಬಿಟ್ಟ. ಮಗನಿಗೆ
ತಂದೆಗೆ ಬರ್ತಡೇ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆವಾಗ ಇನ್ನು ಸ್ವಲ್ಪ ದಿನದಲ್ಲಿ ಆ 35 ವರ್ಷ ಡೇಟು ಮುಗ್ದೋಗುತ್ತೆ, ನಾವೆಲ್ಲ ಮೇಲ್ಗಡೆ ಹೋಗ್ತಾ ಇದೀವಿ ಅಂತ ತಂದೆ ಹೇಳ್ಬೇಕಾದ್ರೆ ಅಮ್ಮ ಮತ್ತೆ ಮಗ ಇದನ್ನ ಕೇಳಿ ತುಂಬಾನೇ ಖುಷಿ ಆಗ್ತಾರೆ. ಅನ್ಕೊಂಡ ಹಾಗೆ 35 ವರ್ಷನೂ ಮುಗಿಯುತ್ತೆ. ಮೇಲ್ಗಡೆ ಹೋಗೋಕೆ ಆಟೋಮೆಟಿಕ್ ಡೋರ್ ನ ಸೆಟ್ ಮಾಡಿ ಇಟ್ಟಿದ್ದಾರೆ ತಂದೆ. ಸರಿಯಾಗಿ 35 ವರ್ಷದ ನಂತರ ಆ ಡೋರ್ ಆಟೋಮೆಟಿಕ್ ಓಪನ್ ಆಗ್ತಾ ಇದೆ. ತುಂಬಾನೇ ಖುಷಿ ಆಗ್ತಾರೆ ತಂದೆ ಮತ್ತೆ ತಾಯಿ. ಆದ್ರೆ ತಂದೆ ಫಸ್ಟ್ ನಾನು ಮಾತ್ರ ಮೇಲ್ಗಡೆ ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀನಿ, ಇನ್ನ ರೇಡಿಯೇಷನ್ ಎಫೆಕ್ಟ್ ಇದೆಯಾ, ಮೇಲ್ಗಡೆ ನಾವು ಬದುಕೋಕೆ ಸಾಧ್ಯವಿದೆಯಾ, ಮನುಷ್ಯರು ಇದಾರ, ಏನೆಲ್ಲ ನಡೀತಾ ಇದೆ ಅದನ್ನೆಲ್ಲ ನೋಡ್ಕೊಂಡು ಬಂದು ಆಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಅಮ್ಮ ಮತ್ತೆ ಮಗ ಸರಿ ಅಂತ ಕಳಿಸ್ಕೊಡ್ತಾರೆ. ತಂದೆನು ಲಿಫ್ಟ್ ಹತ್ತಿ ಬರ್ತಾರೆ. ಆವಾಗ ಲಿಫ್ಟ್ ಮೇಲ್ಗಡೆ ಬರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಭೂಕಂಪ ಬಂದಂಗೆ ಶೇಕ್ ಆಗುತ್ತೆ. ಅದಕ್ಕೆ ಅಲ್ಲಿರೋ ಜನ ಅಯ್ಯಯ್ಯೋ ಭೂಕಂಪ ಆಗ್ತಾ ಇದೆ ಅಂತ ಗಾಬರಿ ಆಗ್ತಾರೆ. ನೋಡಿದ್ರೆ ತಂದೆ ಲಿಫ್ಟ್ ಅಲ್ಲಿ ಮೇಲ್ ಬಂದಿದ್ದಾರೆ. ರೇಡಿಯೇಷನ್ ಇರಬಹುದು ಅಂತ ರೇಡಿಯೇಷನ್ ಸೂಟ್ ನೆಲ್ಲ ಹಾಕಿದ್ದಾರೆ. ಇದನ್ನ ನೋಡೋ ಜನ ಪಾಪ ಅವ್ರಗಳಿಗೆ ಇರೋಕೆ ಮನೆ ಕೂಡ ಇರಲ್ಲ, ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾ ಇರ್ತಾರೆ. ತಂದೆನ ನೋಡ್ಬಿಟ್ಟು ಓ ದೇವ್ರೆ ಭೂಮಿಯಿಂದ ಬಂದಿದ್ದಾರೆ, ಭೂಮಿನ ಓಪನ್ ಮಾಡ್ಕೊಂಡು ಹೊರಗಡೆ ಬಂದಿದ್ದಾರೆ, ನಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ತಾರೆ ಅಂತ ನೋಡ್ತಾ ಇದ್ದಾರೆ. ತಂದೆ ರೇಡಿಯೇಷನ್ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ರೇಡಿಯೇಷನ್ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಮಾಸ್ಕ್ ನ ರಿಮೂವ್ ಮಾಡಿಬಿಟ್ಟು ಹೊರಗಡೆ ಬಂದು ನೋಡ್ತಾರೆ. ನೋಡಿದ್ರೆ ಜನ ಊಟ ಸಿಗದೆ ಕಸದ ತೊಟ್ಟಿನ ಓಪನ್ ಮಾಡಿ ಅದ್ರಲ್ಲಿ ಸಿಗೋದನ್ನ ತಗೊಂಡು ತಿಂತಾ ಇದ್ದಾರೆ. ಇನ್ನೊಬ್ಬಳು ಓವರ್ ಆಗಿ ತಿನ್ಬಿಟ್ಟಿದ್ದಾಳೆ ಅನ್ಸುತ್ತೆ, ವಾಂತಿ ಮಾಡ್ಕೋತಾ ಇದ್ದಾಳೆ. ಆವಾಗ 2 ಗ್ಯಾಂಗ್ಸ್ಟರ್ ಗ್ರೂಪ್ ಬೇರೆ ಗನ್ನಿಂದ ಶೂಟ್ ಮಾಡಿ ಜಗಳ ಮಾಡ್ಕೋತಾ ಇದ್ದಾರೆ. ಇದನ್ನ ನೋಡಿದ ತಂದೆ ಅಯ್ಯೋಯ್ಯೋ ಅನ್ಕೊಂಡು ಮತ್ತೆ ಸೇಫ್ ಹೌಸ್ ಗೆ ಬಂದು ಮೇಲ್ಗಡೆ ತುಂಬಾನೇ ಸಮಸ್ಯೆಗಳಿದೆ, ನಾವು ಮೇಲ್ಗಡೆ ಇವಾಗ ಹೋಗೋದು ತುಂಬಾನೇ ಅಪಾಯ, ಇನ್ನ ಸ್ವಲ್ಪ ದಿನ ನಾವು ಇಲ್ಲೇ ಇರೋಣ, ಈ ಬಂಕರ್ ನಲ್ಲೇ ಇರೋಣ ಅಂತ ತಂದೆ ಹೇಳ್ಬೇಕಾದ್ರೆ ಆಗಲ್ಲ, ಆಗೋದೇ ಇಲ್ಲ, ನೋ ಅಂತ ಅಮ್ಮ ಮತ್ತೆ ಮಗ ನಾವು ಮೇಲ್ಗಡೆ ಹೋಗ್ಲೇಬೇಕು ಅಂತ ತಂದೆ ಹತ್ರ ಹೋರಾಡ್ತಾರೆ. ಆದ್ರೆ ತಂದೆ ಬಿಡೋ ತರ ಇಲ್ಲ. ಸೊ ಅಮ್ಮನ್ಗೂ ತಂದೆಗೂ ಜಗಳ ಆಗುತ್ತೆ. ಅಷ್ಟೇ ಇಬ್ಬರು ಜೋರಾಗಿ ವಾದ ಮಾಡ್ಕೋತಾರೆ. ವಾದ ಮಾಡಿದ್ರಲ್ಲಿ ತಂದೆಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ, ಎದೆನ ಹಿಡ್ಕೊಂಡು ಬಿದ್ದೋಗ್ತಾರೆ. ಸೊ ಇವಾಗ ಬೇರೆ ದಾರಿನೇ ಇಲ್ಲ. ಅವರಿಗೆ ಬೇಕಾಗಿರೋ ಮೆಡಿಸಿನ್ಸ್, ಫುಡ್, ಥಿಂಗ್ಸ್ ನೆಲ್ಲ ತಗೊಂಡು ಬರ್ಬೇಕು, ಹೊರಗಡೆ ಹೋಗ್ಲೇಬೇಕಾಗಿದೆ. ಸೊ ಇವಾಗ ಹೊರಗಡೆ ಹೋಗೋದು ಯಾರು? ಎಸ್, ಆಬ್ವಿಯಸ್ಲಿ ನಮ್ಮ ಹೀರೋನೇ. ಸೊ ಅವನ ತಂದೆಗೂ ಮನೆಗೂ ಬೇಕಾಗಿರೋ ಥಿಂಗ್ಸ್ ನೆಲ್ಲ ಒಂದು ಲಿಸ್ಟ್ ಅಲ್ಲಿ ಬರ್ಕೊಂಡು ಹೊರಡ್ತಾನೆ ನಮ್ಮ ಹೀರೋ. ಆವಾಗ ತಂದೆ ಹೀರೋನ ಕರೆದು ಲೋ ಮಗನೇ, ಮೇಲ್ಗಡೆ ಹೋಗಿ ಏನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ, ಆದ್ರೆ ಒಂದು ಒಳ್ಳೆ ಹುಡುಗಿನ ನಮಗೆ ಸೊಸೆಯಾಗಿ ಕರ್ಕೊಂಡು ಬಂದ್ಬಿಡು, ಆ ಹುಡುಗಿನೂ ಇದೇ ಬಂಕರ್ ನಲ್ಲಿ ನಮ್ಮ ಜೊತೆನೆ ಸೇರಿ ಬದುಕ್ಲಿ, ಓಕೆನಾ? ಮೇಲ್ಗಡೆ ಒಂದು ಬುಕ್ ಶಾಪ್ ಇದೆ, ಆ ಕಡೆ ಮಾತ್ರ ಹೋಗ್ಲೇಬೇಡ, ಕೆಟ್ಟ ಕೆಟ್ಟ ಬುಕ್ಸ್ ಗಳನ್ನ ಮಾರ್ತಾ ಇದ್ದಾರೆ, ಹೋದ್ರೆ ಅಷ್ಟೇ ನೀನು ಹಾಳೋಗ್ಬಿಡ್ತೀಯ ಅನ್ಬೇಕಾದ್ರೆ ಓಕೆ ಡ್ಯಾಡಿ ನಾನು ಆ ಬುಕ್ ಶಾಪ್ ಕಡೆ ಹೋಗೋದೇ ಇಲ್ಲ ಅನ್ಬಿಟ್ಟು ಫಸ್ಟ್ ಟೈಮ್ ನಮ್ಮ ಹೀರೋ ಬಂಕರ್ ನ ಬಿಟ್ಟು ಹೊರಗಡೆ ಪ್ರಪಂಚಕ್ಕೆ ಬರ್ತಾ ಇದ್ದಾನೆ. ಆವಾಗ ಒಬ್ಬ ಅಲ್ಲಿ ಎಲ್ಲಾ ತರ ದೇವ್ರಗಳ ಫೋಟೋನು ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಭೂಮಿನ ಓಪನ್ ಮಾಡಿ ಲಿಫ್ಟ್ ಇಂದ ಹೊರಗಡೆ ಬರ್ಬೇಕಾದ್ರೆ ಅದನ್ನ ನೋಡಿ ದೇವ್ರೆ ಬಂದ್ಬಿಟ್ಟಿದ್ದಾರೆ, ಓ ಮೈ ಗಾಡ್, ಹಿ ಇಸ್ ದಿ ಗಾಡ್ ಅಂತ ಶಾಕ್ ಆಗ್ತಾನೆ. ದೇವ್ರೆ ನನಗೆ ಮೋಕ್ಷ ಕೊಡಿ, ನಾನು ಮಾಡಿರೋ ಪಾಪಗಳಿಗೆ ನನ್ನ ಕ್ಷಮಿಸ್ಬಿಡಿ ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಅವನಿಗೆ ಏನು ಅರ್ಥ ಆಗಲ್ಲ. ಆದ್ರೂ ಆ ಭಿಕ್ಷಕನಿಗೆ 4 ಒಳ್ಳೆ ಮಾತುಗಳನ್ನ ಹೇಳ್ಬಿಟ್ಟು ಹೊರಡ್ತಾನೆ ನಮ್ಮ ಹೀರೋ. ಫಸ್ಟ್ ಟೈಮ್ ಆಕಾಶವನ್ನು ನೋಡಿ ಖುಷಿ ಆಗ್ತಾನೆ ಹೀರೋ. ಯಾವಾಗಲೂ ಅವರ ತಂದೆ ತಾಯಿ ಅಂದ್ರೆ ಬಿಳಿ ಜನರನ್ನ ಮಾತ್ರ ನೋಡ್ತಾ ಇದ್ದ ನಮ್ಮ ಹೀರೋ ಇವಾಗ ಬ್ಲಾಕ್ ಅಮೆರಿಕನ್ ನೋಡಿದ ತಕ್ಷಣ ಆಶ್ಚರ್ಯ ಆಗ್ತಾನೆ. ಅವರ ಕೈನ ಹಿಡ್ಕೊಂಡು ಹ್ಯಾಂಡ್ ಶೇಕ್ ಮಾಡ್ತಾನೆ ಇದ್ದಾನೆ ಹೀರೋ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಅವರು ತಂದೆ ಹೇಳಿದ್ದ ಆ ಬುಕ್ ಶಾಪ್ ಬರುತ್ತೆ. ಅಚ್ಚೋಚೋ, ಈ ಅಂಗಡಿ ಕಡೆ ತಾನೇ ತಂದೆ ಹೋಗ್ಲೇಬಾರ್ದು ಅಂತ ಹೇಳಿದ್ದಾರೆ ಅಲ್ವಾ ಅಂತ ಅಲ್ಲಿಂದ ಓಡಿ ಹೋಗ್ತಾನೆ. ಆಮೇಲೆ ಒಂದು ಸೂಪರ್ ಮಾರ್ಕೆಟ್ ಗೆ ಹೋಗಿ ಅವನ ತಂದೆಗೂ ಮನೆಗೂ ಬೇಕಾಗಿರೋ ಎಲ್ಲ ಥಿಂಗ್ಸ್ ನು ತಗೊಂಡು ಹೊರಡ್ತಾನೆ ಹೀರೋ. ಆದ್ರೆ ಹುಡುಗ ರಿಟರ್ನ್ ಅವನ ಮನೆಗೆ ಹೋಗೋ ದಾರಿನ ಮರ್ತೆ ಬಿಟ್ಟ. ಮತ್ತೆ ರಿಟರ್ನ್ ಹೇಗೆ ಮನೆಗೆ ಹೋಗೋದು ಅಂತ ಗೊತ್ತಾಗದೆ ಬಸ್ಸು ಕಾರು ಅಂತ ಹತ್ಕೊಂಡು ಸುತ್ತಾಡ್ತಾ ಇರ್ತಾನೆ. ರಾತ್ರಿನೇ ಆಗ್ಬಿಡುತ್ತೆ. ಆವಾಗ ಒಂದು ಅಂಗಡಿ ಮುಂದೆ ಇಲ್ಲಿ ಹಳೆ ಸ್ಪೋರ್ಟ್ಸ್ ಕಾರ್ಡ್ಸ್ ಗೆ ಹಣ ಕೊಟ್ಟು ತಗೋತೀವಿ ಅಂತ ಬೋರ್ಡ್ ಹಾಕಿದೆ. ಅದಕ್ಕೆ ನಮ್ಮ ಹೀರೋ ಅವನ ಹತ್ರ ಅವನ ತಂದೆ ಕೊಟ್ಟಿದ್ದ ಸ್ಪೋರ್ಟ್ಸ್ ಕಾರ್ಡ್ಸ್ ಇದೆ ಅಲ್ವಾ, ಎಲ್ಲವನ್ನೂ ಆ ಅಂಗಡಿ ಓನರ್ ಗೆ ತೋರಿಸಿ ಇವಕ್ಕೆಲ್ಲ ಸೇರಿ ಒಟ್ಟು ಎಷ್ಟು ಕೊಡ್ತೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಓನರ್ ಕಾರ್ಡ್ಸ್ ನೆಲ್ಲ ನೋಡ್ಬಿಟ್ಟು ಎಲ್ಲದಕ್ಕೂ ಸೇರಿ ಒಂದು 35,000 ರೂಪಾಯಿ ಕೊಡ್ಬೋದು ಅಂತ ಹೇಳ್ತಾವನೆ. ಸರಿ ಅಂತ ನಮ್ಮ ಹೀರೋನು ಒಪ್ಕೊಂಡು ಕೊಡೋಣ ಅನ್ಕೋಬೇಕಾದ್ರೆ ಆವಾಗ ಹೀರೋಯಿನ್ ಎಂಟ್ರಿ. ಹೀರೋಯಿನ್ ಆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಅಂಗಡಿಯ ಸ್ಟಾಫ್, ಹೇ ಓನರ್, ಆ ಒಂದೊಂದು ಹಳೆ ಸ್ಪೋರ್ಟ್ಸ್ ಕಾರ್ಡ್ಗೂ 35,000 ಸಿಗುತ್ತೆ, ಆದ್ರೆ ನೀನು ಮೊತ್ತವಾಗಿ ತಗೊಂಡು ಬರೀ 35,000 ಕೊಟ್ಟ ಅವನನ್ನ ಏಮಾರಿಸ್ತಾ ಇದೀಯಾ ಅಂತ ಮಾತಾಡ
ಮಾತಾಡ್ಬೇಕಾದ್ರೆ ಅಷ್ಟೇ ಹೋಗಲೇ ಇನ್ ಮುಂದೆ ಇಲ್ಲಿ ನಿನಗೆ ಕೆಲ್ಸ ಇಲ್ಲ ಅಂತ ಅಂಗಡಿ ಓನರ್ ಹೀರೋಯಿನ್ಗೆ ಬೈದು ಕಳಿಸ್ಬಿಡ್ತಾನೆ. ಹೀರೋಯಿನ್ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಆವಾಗ ನಮ್ಮ ಹೀರೋ ಅವನ ಕಾರ್ಡ್ಸ್ ನೆಲ್ಲ ತಗೊಂಡು ಹೀರೋಯಿನ್ ಹಿಂದೆನೆ ಓಡಿ ಹೋಗ್ತಾನೆ. ಹೋಗಿ ಅವಳನ್ನ ಮಾತಾಡ್ಸೋಕೆ ಟ್ರೈ ಮಾಡ್ತಾನೆ. ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಹೀರೋ ಮಾತಾಡೋ ಸ್ಟೈಲು ಓಲ್ಡ್ ಆಗಿದೆ. 1962ರಲ್ಲಿ ಜನ ಹೇಗೆ ನೀಟಾಗಿ ಕ್ಲೀನ್ ಆಗಿ ಶುದ್ಧವಾಗಿ ಮಾತಾಡ್ತಾ ಇದ್ರು ಆ ತರ ಮಾತಾಡ್ತಾ ಇದ್ದಾನೆ ನಮ್ಮ ಹೀರೋ. ಅದಕ್ಕೆ ಹೀರೋಯಿನ್ ಯಾರಿವನು ಓಲ್ಡ್ ಸ್ಟೈಲ್ ಅಲ್ಲಿ ಮಾತಾಡ್ತಾ ಇದ್ದಾನೆ, ವಿಚಿತ್ರವಾಗಿ ಇದ್ದಾನೆ ಅಲ್ಲ, ಮೇ ಬಿ ಮೆಂಟಲ್ ಇರಬೇಕು ಅಂತ ಅಲ್ಲಿಂದ ಅವನನ್ನ ನೋಡಿ ಹೆದರ್ಕೊಂಡು ಓಡಿ ಹೋಗ್ತಾಳೆ. ಆವಾಗ ಹೀರೋ ಒಂದು ನಿಮಿಷ ಮೇಡಮ್ ನಿಂತ್ಕೊಳ್ಳಿ, ನನಗೆ ನನ್ನ ಮನೆಯನ್ನ ಹುಡುಕಿ ನೀವು ಕಂಡಿಡ್ದು ಕೊಟ್ರೆ ನಿಮಗೆ ಒಂದು ಸ್ಪೋರ್ಟ್ಸ್ ಕಾರ್ಡ್ ನ ಕೊಡ್ತೀನಿ. ನೀವೇ ಹೇಳಿದ್ರಲ್ವಾ ಒಂದು ಕಾರ್ಡ್ಗೆ 35,000 ಸಿಗುತ್ತೆ ಅಂತ ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಯೋಚನೆ ಮಾಡಿಬಿಟ್ಟು ಒಪ್ಕೋತಾಳೆ. ಹೀರೋನ ಅವಳ ಕಾರಿಗೆ ಹತ್ತಿಸ್ಕೊಂಡು ಹುಡುಕ್ತಾರೆ. ಹೀರೋನ ಅವನ ಮನೆ ಹಾಗಿರುತ್ತೆ ಹೀಗಿರುತ್ತೆ ಅಂತೆಲ್ಲ ಹೇಳ್ತಾನೆ. ಆದ್ರೂ ಅವನ ಮನೆಯನ್ನ ಎಲ್ಲೂ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ಅದಕ್ಕೆ ಸರಿ ಹೋಟೆಲ್ಗಾದ್ರೂ ಹೋಗು ಅಂತ ಹೀರೋನ ಹೋಟೆಲ್ಗೆ ಡ್ರಾಪ್ ಮಾಡ್ತಾಳೆ. ಆವಾಗ ಹೀರೋ ಒಂದು ಸ್ಪೋರ್ಟ್ಸ್ ಕಾರ್ಡ್ ನ ಕೊಟ್ಟಿದ ತಕ್ಷಣ ಅದನ್ನ ತಗೊಂಡು ಗುಡ್ ಬೈ ಕೂಡ ಹೇಳ್ದೆ ಅಲ್ಲಿಂದ ಹೋಗ್ಬಿಡ್ತಾಳೆ ಹೀರೋಯಿನ್. ನಮ್ಮ ಹೀರೋ ಈ ಸ್ಪೋರ್ಟ್ಸ್ ಕಾರ್ಡ್ ಕೊಟ್ರೆ ನಮಗೆ ಬೇಕಾಗಿರೋ ಎಲ್ಲವನ್ನು ಜನ ಮಾಡ್ಕೊಡ್ತಾರಾ ಅಂತ ಅನ್ಕೊಂಡು ರಿಸೆಪ್ಷನ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಕಾರ್ಡ್ ನ ಕೊಟ್ಟು ರೂಮ್ ಕೇಳ್ತಾ ಇದ್ದಾನೆ. ಇವೆಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ ಸರ್, ಹಣ ಇದ್ರೆ ಕೊಡಿ ಅಂತ ರಿಸೆಪ್ಷನಿಸ್ಟ್ ಕೇಳ್ಬೇಕಾದ್ರೆ ಹಣ ಕೊಟ್ಟು ರೂಮ್ ತಗೋತಾನೆ ಹೀರೋ. ಅವನ ತಾಯಿ ಹಣ ಕೊಟ್ಟು ಕಳ್ಸಿರ್ತಾರೆ. ಅದನ್ನ ಯೂಸ್ ಮಾಡಿ ರೂಮ್ ತಗೊಂಡು ಸರ್ವರಿಗೂ ಟಿಪ್ಸು ಕೊಡ್ತಾನೆ ಹೀರೋ. ಆವತ್ತು ರಾತ್ರಿ ಅಲ್ಲೇ ಸ್ಟೇ ಆಗಾಯ್ತು. ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ರೆ ಹೀರೋಯಿನ್ ಅರ್ಜೆಂಟ್ ಆಗಿ ಹೋಟೆಲ್ಗೆ ಬಂದು ಬರೀ ಲಿಫ್ಟ್ ಕೊಟ್ಟೆ ಅಷ್ಟೇ ನಾನು, ಅದಕ್ಕೆ 35,000 ಬೆಲೆ ಬಾಳೋ ಈ ಕಾರ್ಡ್ ಅನ್ನ ನಾನು ತಗೊಂಡ್ರೆ ನನಗೂ ಆ ಅಂಗಡಿ ಓನರ್ಗೂ ಏನು ವ್ಯತ್ಯಾಸನೇ ಇರಲ್ಲ, ತಗೋ ನಿನ್ನ ಕಾರ್ಡು ಅಂತ ಕಾರ್ಡ್ ನ ರಿಟರ್ನ್ ಮಾಡಿ ಹೊರಡ್ತಾಳೆ ಹೀರೋಯಿನ್. ಹೀರೋ ಅವಳ ಹಿಂದೆನೆ ಹೋಗ್ತಾನೆ. ಅಯ್ಯೋ ಬಿಡಪ್ಪ ನನಗೆ ಇವಾಗ ಜಾಬ್ ಇಂಟರ್ವ್ಯೂ ಇದೆ, ನಾನು ಹೋಗ್ಲೇಬೇಕು. ಮೇಡಮ್ ನಿಮಗೆ ಕೆಲಸ ತಾನೇ ಬೇಕು, ನಾನು ನಿಮಗೆ ಕೆಲಸ ಕೊಡ್ತೀನಿ, ಮಂತ್ಲಿ 70,000 ಸ್ಯಾಲರಿ, ಜಾಯ್ನ್ ಆಗ್ತೀರಾ ಅಂತ ಕೇಳ್ಬೇಕಾದ್ರೆ ಹೀರೋಯಿನ್ ಯೋಚನೆ ಮಾಡಿಬಿಟ್ಟು ಸರಿ ಅಂತ ಒಪ್ಕೋತಾಳೆ. ಕೆಲಸ ಏನು ಇಲ್ಲ ಮೇಡಮ್, ನನ್ನ ಹತ್ರ ಒಂದು ಲಿಸ್ಟ್ ಇದೆ ಅದನ್ನ ತಗೋಬೇಕು, ಅದಕ್ಕೆ ಹೆಲ್ಪ್ ಮಾಡಿ ಸಾಕು ಅನ್ಬಿಟ್ಟು ಒಂದು ದೊಡ್ಡ ಲಿಸ್ಟ್ ನ ಇಟ್ಟಿದ್ದಾನೆ ಹೀರೋ. ನೆಕ್ಸ್ಟ್ ಬರೋ 35 ವರ್ಷಕ್ಕೆ ಬೇಕಾಗಿರೋ ಥಿಂಗ್ಸ್ ಎಲ್ಲವನ್ನು ತಗೊಂಡು ಆ ಹೋಟೆಲ್ ಗುಡೌನ್ ಅಲ್ಲಿ ಸೇವ್ ಮಾಡಿ ಇಡ್ತಾ ಇದ್ದಾನೆ ಹೀರೋ. ಆ ಹೋಟೆಲ್ ಗುಡೌನ್ ಸಾಕಾಗ್ಲಿಲ್ಲ ಅಂತ ಬಾಡಿಗೆಗೆ ಒಂದು ಅಂಗಡಿಯನ್ನ ತಗೊಂಡು ಅದ್ರಲ್ಲೂ ಥಿಂಗ್ಸ್ ಗಳನ್ನ ಸೇವ್ ಮಾಡಿ ಇಡ್ತಾ ಇದ್ದಾನೆ ಹೀರೋ. ಟಾಯ್ಲೆಟ್ ಪೇಪರ್, ಪೆನಾಯಿಲ್, ಅಕ್ಕಿ, ಗೋಧಿ, ಬ್ರಷ್, ಆಯಿಲ್ ಅಂತ ಏನೇನೋ ತಗೊಂಡು ಸೇವ್ ಮಾಡಿ ಇಡ್ತಾ ಇದ್ದಾನೆ. ಎಲ್ಲವನ್ನು ತಗೊಂಡು ಗುಡೌನ್ಗೆ ಹಾಕ್ತಾ ಇದ್ದಾನೆ. ಆವಾಗ ಹೀರೋಯಿನ್ ಹೀಗೆ ಹೋಟೆಲ್ ನಲ್ಲೇ ಇದ್ರೆ ಸಿಟ್ಟಾಗಲ್ಲ, ನನಗೆ ಗೊತ್ತಿರೋ ಒಬ್ಬರ ಮನೆ ಇದೆ, ಅವ್ರ ಜೊತೆ ಮನೆನ ಶೇರ್ ಮಾಡ್ಕೋ, ಅರ್ಧ ಬಾಡಿಗೆ ಕಟ್ಟಿದ್ರೆ ಸಾಕು ಅನ್ಬಿಟ್ಟು ಅಲ್ಲಿಗೆ ಹೀರೋನ ಕರ್ಕೊಂಡು ಹೋಗ್ತಾಳೆ ಹೀರೋಯಿನ್. ಅಲ್ಲಿರೋ ಹುಡುಗ ನಮ್ಮ ಹೀರೋ ಜೊತೆ ಚೆನ್ನಾಗಿ ಕ್ಲೋಸ್ ಆಗ್ಬಿಡ್ತಾನೆ. ಅವನ ಹೆಸರು ಟ್ರಾಯ್. ಆದ್ರೂ ನಮ್ಮ ಹೀರೋ ಅವನ ಮಾತು ಬಿಹೇವಿಯರ್ ಎಲ್ಲ ಓಲ್ಡ್ ಸ್ಟೈಲ್ ಅಲ್ಲಿ ಇರುತ್ತೆ ಅಲ್ವಾ, ಆದ್ರೂ ಟ್ರಾಯ್ ಅದನ್ನ ಅಡ್ಜಸ್ಟ್ ಮಾಡ್ಕೋತಾನೆ. ಆವಾಗ ನಮ್ಮ ಹೀರೋಯಿನ್ ಹೀರೋ ಕೈನ ಹಿಡ್ಕೊಂಡು ನಿನ್ನ ಭವಿಷ್ಯ ನನಗೆ ಗೊತ್ತಾಗುತ್ತೆ ಅನ್ಬೇಕಾದ್ರೆ ಹೀರೋಯಿನ್ ಹೀರೋ ಕೈನ ಮುಟ್ಟಿರೋದ್ರಿಂದ ಹೀರೋಗೆ ಒಂಥರ ಮುಜುಗರ ಆಗ್ತಾ ಇದೆ, ಹಾಗೆ ಎಮೋಷನಲ್ ಆಗ್ತಾ ಇದ್ದಾನೆ. ಈ ಕಡೆ ಆಚೆ ಹೋಗಿದ ಮಗ ಇನ್ನ ಬಂದೇ ಇಲ್ವಲ್ಲ ಅಂತ ತಾಯಿ ಬಡ್ಕೊಂಡು ಅವರು ಗಾಬರಿಯಾಗಿ ಲಿಫ್ಟ್ ಅಲ್ಲಿ ಮೇಲ್ಗಡೆ ಬರ್ತಾರೆ. ಲೈಟ್ ಆಗಿ ಆ ಜಾಗ ಶೇಕ್ ಆಗುತ್ತೆ. ಆವಾಗ ಅಲ್ಲಿದ್ದ ಭಿಕ್ಷಕ ತಾಯನ್ನ ನೋಡ್ಬಿಟ್ಟು ನಮ್ಮ ದೇವರನ್ನ ಹುಟ್ಟಿಸಿದ ತಾಯೇ ನಿಮಗೆ ಕೋಟಿ ಥ್ಯಾಂಕ್ಸು ಅಂತ ಹೇಳ್ಬೇಕಾದ್ರೆ ಇನ್ನ ತುಂಬಾ ಜನ ಅಲ್ಲಿಗೆ ಬಂದು ಅಲ್ಲೇ ವರ್ಷಿಪ್ ಮಾಡ್ತಾ ಇದ್ದಾರೆ. ನಮ್ಮ ಹೀರೋನ ದೇವರು ಅನ್ಕೊಂಡು ಹೊಸ ರಿಲಿಜಿಯನ್ನೇ ಕ್ರಿಯೇಟ್ ಮಾಡಿ ಪೂಜೆನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ತಾಯಿ ನೋಡಿ ಕನ್ಫ್ಯೂಷನ್ ಆಗ್ತಾರೆ. ಇಲ್ಲಿ ಟ್ರಾಯ್ ನಮ್ಮ ಹೀರೋ ಅವನ ಹಳೆ ಕಾಲದ ಬಟ್ಟೆಗಳನ್ನ ಎತ್ತಿ ಬಿಸಾಕ್ಬಿಟ್ಟು ಟ್ರೆಂಡಿಗೆ ತಕ್ಕಿದ ಹಾಗೆ ಹೊಸ ಬಟ್ಟೆಗಳನ್ನ ಕೊಡಿಸ್ತಾ ಇದ್ದಾನೆ. ಹಣ ಕೊಡೋದು ನಮ್ಮ ಹೀರೋನೇ. ಆವಾಗ ನಮ್ಮ ಹೀರೋ ಫಸ್ಟ್ ಟೈಮ್ ಸಮುದ್ರನ ನೋಡ್ತಾ ಇದ್ದಾನೆ. ಫುಲ್ ಖುಷಿ ಆಗ್ಬಿಟ್ಟು ಸಮುದ್ರಕ್ಕೆ ಬಿದ್ದು ಚಿಕ್ಕ ಮಕ್ಕಳ ತರ ಆಟ ಆಡ್ತಾ ಇದ್ದಾನೆ ನಮ್ಮ ಹೀರೋ. ಆಮೇಲೆ ಅಲ್ಲಿ ನಡೆಯೋ ಗೇಮ್ಸ್, ಕಾರ್ ರೇಸಿಂಗು, ಅದು ಇದು ಅಂತ ಎಲ್ಲವನ್ನು ನೋಡಿ ತಿಳ್ಕೊತಾ ಇದ್ದಾನೆ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ಮಳೆ ಬರುತ್ತೆ. ಎಲ್ಲರೂ ಓಡಿ ಹೋಗಿ ಔಸ್ಕೊಂಡ್ರೆ ನಮ್ಮ ಹೀರೋ ಫಸ್ಟ್ ಟೈಮ್ ಮಳೆ ನೀರನ್ನ ನೋಡೋದ್ರಿಂದ ಎಂಜಾಯ್ ಮಾಡ್ತಾನೆ. ಅದನ್ನ ಫೀಲ್ ಮಾಡಿ ಒಂದು ಕಡೆ ನಿಧಾನಕ್ಕೆ ಕೂತ್ಕೋತಾನೆ. ಆವಾಗ ಅವನಿಗೆ ತನ್ನ ತಾಯಿಯ ನೆನಪಾಗುತ್ತೆ. ಅದಕ್ಕೆ ಪಕ್ಕದಲ್ಲಿ ಇರೋ ಹೀರೋಯಿನ್ ತಪ್ಕೊಂಡು ಫೀಲ್ ಮಾಡ್ತಾ ಇರ್ತಾನೆ. ಹೀರೋಯಿನ್ ಸರಿ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೋತಾಳೆ. ಆವಾಗ ಹೀರೋ ನನ್ನ ತಂದೆ ಬರ್ಬೇಕಾದ್ರೆ ಸೊಸೆನ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯಾ ಅಂತ ಓಪನ್ ಆಗಿ ಕೇಳ್ಬಿಡ್ತಾನೆ. ಹೀರೋಯಿನ್ ಅಂತ ಶಾಕ್ ಆಗ್ತಾಳೆ. ಅದಕ್ಕೆ ಹೀರೋ ನನಗೆ 35 ವರ್ಷ ಆಗ್ತಾ ಇದೆ,
ನನಗೆ ಅಂತ ಒಂದು ಲೈಫ್ ಪಾರ್ಟ್ನರ್ ಬೇಡ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಆಹಾ ನಿನಗೆ ಲೈಫ್ ಪಾರ್ಟ್ನರ್ ತಾನೇ ಬೇಕು, ಬಾ ನಾನೇ ಅರೇಂಜ್ ಮಾಡಿ ಕೊಡ್ತೀನಿ ಅನ್ಬಿಟ್ಟು ಆವತ್ತು ರಾತ್ರಿ ಒಂದು ಪಬ್ಬಿಗೆ ನಮ್ಮ ಹೀರೋನ ಕರ್ಕೊಂಡು ಹೋಗ್ತಾಳೆ. ಆ ಪಬ್ಬಿಗೆ ನಮ್ಮ ಹೀರೋಯಿನ್ಗೆ ಆಗದೆ ಇರೋ ಫ್ರೆಂಡ್ ಒಬ್ಬಳು ಇರ್ತಾಳೆ. ಅವಳು ಕೂಡ ಆ ಪಬ್ಬಿಗೆ ಬಂದಿರ್ತಾಳೆ. ಆ ಫ್ರೆಂಡ್ ಈ ಪಬ್ಬಿಗೆ ಬಂದಿದ್ದಾಳೆ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ನಮ್ಮ ಹೀರೋನ ಇಲ್ಲಿಗೆ ಕರ್ಕೊಂಡು ಬರ್ತಾನೆ ಇರ್ಲಿಲ್ಲ. ಆ ಫ್ರೆಂಡಿ ನಮ್ಮ ಹೀರೋನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಾ ಇದ್ದಾಳೆ. ಅದನ್ನ ನೋಡಿ ಟೆನ್ಷನ್ ಆದ ನಮ್ಮ ಹೀರೋಯಿನ್ ಸಾಕು ಸಾಕು ಬಾ ಅಂತ ಹೀರೋನ ಕರ್ಕೊಂಡು ಹೋಗಿ ಒಂದು ಟೇಬಲ್ ನಲ್ಲಿ ಕೂರಿಸ್ಕೋತಾಳೆ. ನಮ್ಮ ಹೀರೋ ಅಲ್ಲಿರೋ ಹುಡುಗಿರಿಗೆ ಸೈಟ್ ಹೊಡಿಬೇಕಾದ್ರೆ ನಮ್ಮ ಹೀರೋಯಿನ್ ಅಲ್ಲಿ ನೋಡ್ಬೇಡ ಇಲ್ಲಿ ನೋಡ್ಬೇಡ ಅಂತ ಕಂಡೀಷನ್ ಹಾಕ್ತಾ ಇದ್ದಾಳೆ. ಅದಕ್ಕೆ ಟ್ರಾಯಿ ಏನಮ್ಮ ಹೀರೋಗೆ ಹುಡುಗಿ ಸೆಟ್ ಮಾಡಿ ಕೊಡ್ತೀನಿ ಅಂತ ತಾನೇ ನೀನು ಕರ್ಕೊಂಡು ಬಂದಿದ್ದು, ಇಲ್ಲಿಗೆ ಬಂದ್ಮೇಲೆ ಅಲ್ಲಿ ನೋಡ್ಬೇಡ ಇಲ್ಲಿ ನೋಡ್ಬೇಡ ಅಂತ ಹೇಳ್ತಾ ಇದೆಯಲ್ಲ, ನೀನು ಸುಮ್ನಿರು ಸಾಕು. ಹೀರೋ ನೀನು ತಲೆ ಕೆಡಿಸ್ಕೋಬೇಡ ಕಣಪ್ಪ, ಅಲ್ಲಿ ನೋಡೋ ಅಲ್ಲೊಂದು ಹುಡುಗಿ ಸಿಂಗಲ್ ಆಗಿ ನಿಂತಿದ್ದಾಳೆ, ಅವಳನ್ನ ಹೋಗಿ ಮಾತಾಡ್ಸೋ ಪಿಕಪ್ ಮಾಡೋ, ಏನಾದ್ರೂ ಸರಿ ನಾನ್ ನೋಡ್ಕೋತೀನಿ ಅಂತ ಟ್ರಾಯ್ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಅಲ್ಲಿ ಒಬ್ಬಳೇ ನಿಂತಿರೋ ಹುಡುಗಿನ ಹೋಗಿ ಮಾತಾಡಿಸ್ತಾವನೆ. ಆವಾಗ ಇನ್ನೊಂದು ಹುಡುಗಿ ಕೂಡ ಅಲ್ಲಿ ಬಂದು ಜಾಯ್ನ್ ಆಗ್ತಾಳೆ. ಸರಿ ನಮ್ಮ ಹೀರೋಗೆ ಸರಿಯಾಗಿ ಮಾತಾಡೋಕೆ ಗೊತ್ತಿಲ್ಲ ಅಲ್ವಾ, ಪಿಕಪ್ ಆಗಲ್ಲ ಅನ್ಕೊಂಡ್ರೆ ಇಬ್ಬರ ಹುಡುಗಿರ ಜೊತೆನು ಚೆನ್ನಾಗಿ ಮಾತಾಡಿ ಇಬ್ಬರ ಹುಡುಗಿರನ್ನು ಪಿಕಪ್ ಮಾಡ್ಬಿಟ್ಟ ನಮ್ಮ ಹೀರೋ. ಆ ಟೈಮ್ಗೆ ಕರೆಕ್ಟ್ ಆಗಿ ಹಳೆ ಸಾಂಗ್ ಒಂದು ಪ್ಲೇ ಆಗುತ್ತೆ. ಅದಕ್ಕೆ ನಮ್ಮ ಹೀರೋ ಆ ಎರಡು ಹುಡುಗಿರನ್ನು ಹಿಡ್ಕೊಂಡು ಅವ್ರಗಳ ಜೊತೆ ಡ್ಯಾನ್ಸ್ ಮಾಡ್ತಾವನೆ. ಸೂಪರ್ ಆಗಿ ಮಾಡ್ತಾವನೆ. ಅವ್ರಗಳನ್ನ ಎತ್ತಿ ಎತ್ತಿ ರೋಲ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಹೀರೋ. ಅಷ್ಟೇ ಅಲ್ಲಿರೋ ಎಲ್ಲ ಹುಡುಗಿರು ನಮ್ಮ ಹೀರೋಗೆ ಲೈನ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಾಯ್ತು. ಆವಾಗ ಹೀರೋಯಿನ್ ಇದನ್ನೆಲ್ಲ ನೋಡಿ ಟೆನ್ಷನ್ ಆಗಿ ಹೀರೋನ ಮತ್ತೆ ಎಳ್ಕೊಂಡ್ ಬಂದು ಕೂರಿಸ್ಕೊಂಡು ಏನು ನಿನಗೆ ಮಾತಾಡೋಕೆ ಕೂಡ ಗೊತ್ತಿಲ್ಲ ಅಂತ ಅನ್ಕೊಂಡ್ರೆ ಎರಡೆರಡು ಹುಡುಗಿರ್ನ ಪಿಕಪ್ ಮಾಡಿ ಅವ್ರಗಳ ಜೊತೆ ಡ್ಯಾನ್ಸ್ ಬೇರೆ ಮಾಡ್ತಾ ಇದೀಯಾ, ಅದು ಇಷ್ಟು ಚೆನ್ನಾಗಿ ಮಾಡ್ತಾ ಇದೀಯಾ ಅಂತ ರೇಗ್ಬೇಕಾದ್ರೆ ನಮ್ಮ ತಂದೆ ನನಗೆ ಡ್ಯಾನ್ಸ್ ಮಾಡೋಕೆ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಡ್ಯಾನ್ಸ್ ಮಾಡ್ದೆ ಅಂತ ಹೀರೋ ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ಅಲ್ಲಿಗೆ ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಕೊಡುತ್ತೆ. ಇವನು ನಮ್ಮ ಹೀರೋಯಿನ್ ಅವಳ ಎಕ್ಸ್ ಬಾಯ್ ಫ್ರೆಂಡ್. ಇವಾಗ ಬ್ರೇಕಪ್ ಆಗ್ಬಿಟ್ಟಿದೆ. ಅವನು ನಮ್ಮ ಹೀರೋಯಿನ್ ಹತ್ರ ಮಾತಾಡೋಕೆ ಬರ್ಬೇಕಾದ್ರೆ ಇಷ್ಟೊತ್ತು ಹೀರೋ ಮಾಡಿದ ಚೇಷ್ಟೆಗಳನ್ನ ನೋಡಿ ಉರ್ಕೋತಾ ಇದ್ಲಲ್ವಾ, ಅಂದ್ರೆ ಪೊಸೆಸಿವ್ ಆಗ್ತಾ ಇದ್ಲಲ್ವಾ. ಇವಾಗ ಹೀರೋಗೆ ಉರಿಸ್ಬೇಕು ಅಂತ ಎಕ್ಸ್ ಲವರ್ ಜೊತೆ ಇಷ್ಟಾನೇ ಇಲ್ಲ ಅಂದ್ರೂ ಕೂಡ ಅವನ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾಳೆ. ಅದೇ ತರ ಇದನ್ನ ನೋಡಿದ ನಮ್ಮ ಹೀರೋ ಪೊಸೆಸಿವ್ ಆಗ್ತಾನೆ. ಹೀರೋಯಿನ್ ಹತ್ರ ಸಡನ್ ಆಗಿ ಬಂದು ನೋಡಮ್ಮ ಇದೆಲ್ಲ ಸರಿ ಇಲ್ಲ, ಇವನನ್ನ ನೋಡಿದ್ರೇನೆ ಸರಿ ಇಲ್ಲ ಅನ್ಸುತ್ತೆ, ಸುಮ್ನೆ ನನ್ ಜೊತೆ ಬಂದ್ಬಿಡು, ನಮ್ಮ ಮನೆಗೆ ಸೊಸೆ ಆಗು ಅನ್ಬೇಕಾದ್ರೆ ಯಾರೋ ನೀನು ಲೂಸ್ ಹಂಗೆ ಮಾತಾಡ್ತಾ ಇದ್ಯಾ ಅಂತ ಎಕ್ಸೋ ನಮ್ಮ ಹೀರೋಗೆ ಹೊಡೆಯೋಣ ಅನ್ಕೊಳ್ಳೋ ಅಷ್ಟ್ರಲ್ಲಿ ನಮ್ಮ ಹೀರೋ ಅವನ ಮೂಗಿಗೆನೆ ಹೊಡಿತಾನೆ, ಪಂಚ್ ಮಾಡ್ತಾವನೆ. ಮತ್ತೆ ಆ ಎಕ್ಸೋ ಹೊಡೆಯೋಕೆ ಟ್ರೈ ಮಾಡ್ಬೇಕಾದ್ರೆ ಮತ್ತೆ ಅಷ್ಟ್ರಲ್ಲಿ ನಮ್ಮ ಹೀರೋ ಮತ್ತೆ ಅವನಿಗೆ ಪಂಚ್ ಮಾಡ್ತಾವನೆ. ನಮ್ಮ ಹೀರೋಗೆ ಅವರ ತಂದೆ ಡ್ಯಾನ್ಸ್ ಮಾಡೋಕೆ ಮಾತ್ರ ಹೇಳ್ಕೊಟ್ಟಿಲ್ಲ, ಬಾಕ್ಸಿಂಗ್ ಕೂಡ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಸುಮ್ನೆ ಹೊಡೆದು ಚೆಚ್ತಾನೆ ಎಕ್ಸಿಗೆ. ಇದನ್ನ ನೋಡಿ ಹೀರೋಯಿನ್ ಟೆನ್ಷನ್ ಆಗ್ತಾಳೆ. ಆವಾಗ ಮತ್ತೆ ಎಕ್ಸ್ ಹೊಡೆಯೋಕೆ ಟ್ರೈ ಮಾಡ್ಬೇಕಾದ್ರೆ ಮತ್ತೆ ಹೀರೋ ಹೊಡಿತಾನೆ, ಮೂಗಲಿ ಬ್ಲಡ್ ಬಂದ್ಬಿಡುತ್ತೆ. ಅಲ್ಲಿಂದ ಹೋಗ್ಬಿಡ್ತಾನೆ ಎಕ್ಸೋ. ಹೀರೋಯಿನ್ ಇದನ್ನ ನೋಡಿ ಕೋಪಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಮತ್ತೆ ನೆಕ್ಸ್ಟ್ ದಿನಾನೇ ಹೀರೋನ ಹುಡಿಕೊಂಡು ಬರೋದು. ಬಂದ್ರೆ ಹೀರೋ ಮನೆಯಲ್ಲಿ ಇಲ್ವೇ ಇಲ್ಲ, ಅಲ್ಲಿ ಅವನು ಇಲ್ವೇ ಇಲ್ಲ. ಅದಕ್ಕೆ ಎಲ್ಲಿ ಹೀರೋ ಅಂತ ಟ್ರಾಯ್ನ ಕೇಳಿದ್ರೆ ನಿನ್ನೆ ರಾತ್ರಿ ನಿನ್ನ ಫ್ರೆಂಡು ಪಬ್ಬಿಗೆ ಬಂದಿದ್ಲಲ್ವಾ, ಅವಳ ಜೊತೆನೆ ಕೊನೆಯದಾಗಿ ಹೀರೋ ಹೋಗಿದ್ದು, ಇನ್ನ ಬಂದೇ ಇಲ್ಲ ಅನ್ಬೇಕಾದ್ರೆ ಹೀರೋಯಿನ್ಗೆ ತಾಳೇನೆ ಕೆಟ್ಟೋದಂಗ್ ಆಗ್ಬಿಡುತ್ತೆ. ಬೇರೆ ಯಾರ ಜೊತೆ ಹೋಗಿದ್ರು ಪರವಾಗಿಲ್ಲ, ಅವಳಿಗೆ ಆಗದೆ ಇರೋಳ್ ಜೊತೆ ಹೋಗ್ಬಿಟ್ಟಿದ್ದಾನಲ್ವಾ ಅಂತ ತುಂಬಾನೇ ತಲೆ ಕೆಡಿಸ್ಕೋತಾ ಇದ್ದಾಳೆ ಹೀರೋಯಿನ್. ಆಮೇಲೆ ಕಾರ್ನ ತಗೊಂಡು ಹೋಗೋಣ ಅನ್ಕೊಂಡ್ರೆ ಆವಾಗ ಕರೆಕ್ಟ್ ಆಗಿ ಹೀರೋ ಫ್ರೆಂಡ್ ಮನೆಯಿಂದ ಬಂದು ಅವಳ ಕಾರ್ ಪಕ್ಕದಲ್ಲಿ ನಿಂತಿರ್ತಾನೆ. ಹೀರೋಯಿನ್ ಸಡನ್ ಆಗಿ ಹೀರೋನ ನೋಡಿ ಹೆದರ್ಕೊಂಡ್ ಬಿಡ್ತಾಳೆ. ಆಮೇಲೆ ಹೇ ನಿನ್ನೆ ರಾತ್ರಿ ಎಲ್ಲಿಗೆ ಹೋಗಿದ್ದೆ, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದ, ಅವಳ ಜೊತೆ ಏನ್ ಮಾಡ್ತಾ ಇದ್ದೆ, ಏನ್ ನಡೀತು ನಿನ್ನೆ ರಾತ್ರಿ, ಅದು ಇದು ಅಂತ ಕ್ವಶನ್ಸ್ ಮಾಡ್ಬೇಕಾದ್ರೆ ಮನೆಗೆ ಹೋಗಿದ ತಕ್ಷಣ ನಿನ್ನ ಫ್ರೆಂಡು ಮಲ್ಕೊಂಡ್ ಬಿಟ್ಲು, ನಾನು ಒಂದು ಹುಡುಗಿ ಒಬ್ಬಳೇ ಇರೋ ಮನೆಯಲ್ಲಿ ನಾವು ಇರಬಾರ್ದು ಅಂತ ಕಾರ್ ಪಾರ್ಕಿಂಗ್ ನಲ್ಲಿ ಮಲ್ಗಿದ್ದು, ಆಮೇಲೆ ಎದ್ದು ಬಂದು ಬಿಟ್ಟೆ ಅಂತ ನಮ್ಮ ಹೀರೋ ಹೇಳ್ತಾ ಇದ್ದಾನೆ. ಪಾಪ ನಮ್ಮ ಹೀರೋ ನಮ್ ತರ ಒಳ್ಳೆ ಹುಡುಗ ಅನ್ಸುತ್ತೆ, ಆದ್ರೆ ಹೀರೋಯಿನ್ ಇದನ್ನ ನಂಬೋದೇ ಇಲ್ಲ. ಅವನ ಜೊತೆ ಜಗಳ ಮಾಡಿಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಹಾಗೆ ಹೋಗ್ಬೇಕಾದ್ರೆ ಸ್ಕಿಡ್ ಆಗಿ ರೋಡ್ ಅಲ್ಲಿ ಕೆಳಗಡೆ ಬಿದ್ದು ಕಾಲಿಗೆ ಏಟಾಗುತ್ತೆ ಅಷ್ಟೇ. ಅದಕ್ಕೆ ಹೀರೋನೇ ಅವಳಿಗೆ ಆಯಿಂಟ್ಮೆಂಟ್ ಹಾಕಿ ಫಸ್ಟ್ ಏಡ್ ಮಾಡ್ತಾ ಇರ್ತಾನೆ. ಆವಾಗ ಹೀರೋ ನೀನು ಅನ್ಕೊಳ್ಳೋ ಹಾಗೆ ಏನೂ ಆಗಿಲ್ಲ, ನಿಜ ನಾನು ಪಾರ್ಕಿಂಗ್ ಅಲ್ಲೇ ಮಲ್ಗಿ ಎದ್ದು ಬಂದಿದ್ದು, ಇದೇ ಸತ್ಯ, ನಿನ್ನ ಮನ್ಸಾರೆ ನಾನು ಪ್ರೀತಿಸ್ತಾ ಇದ್ದೀನಿ. ಸೊ ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ರೆ ಬೇರೆ ಹುಡುಗಿರಿಗೆ
ಯಾರಿಗೂ ಜಾಗನೇ ಇಲ್ಲ ಅನ್ಬೇಕಾದ್ರೆ ಹೀರೋಯಿನ್ ಈ ಡೈಲಾಗ್ ನ ಕೇಳಿ ಫ್ಲಾಟ್ ಅಷ್ಟೇ ಇಬ್ಬರು ಪಾಗಲಾಗ್ಬಿಟ್ರು, ಇಬ್ಬರು ಕಿಸ್ ಮಾಡ್ಕೋತಾರೆ, ಲಿಪ್ ಲಾಕ್ ಮಾಡ್ಕೋತಾರೆ. ಆವಾಗ ಹೀರೋ ಸರಿ ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ ಅನ್ಬಿಟ್ಟು ಅವರ ತಂದೆ ಯಾರು, ಅವನ ತಾಯಿ ಯಾರು, 35 ವರ್ಷಗಳಿಂದ ನ್ಯೂಕ್ಲಿಯರ್ ಬಾಂಬ್ ವಾರಿಗೆ ಹೆದರ್ಕೊಂಡು ಬಂಕರ್ ನಲ್ಲಿ ಜೀವನ ಮಾಡ್ತಾ ಇದೀವಿ, ಅದಕ್ಕೇನೆ ತುಂಬಾ ಐಟಮ್ಸ್ ಗಳನ್ನ ತಗೊಂಡು ಮತ್ತೆ ಅದೇ ಬಂಕರ್ಗೆನೆ ಹೋಗಿ ನಾನು ಸೆಟ್ಲ್ ಆಗೋದು, ನೀನು ನನ್ನ ಜೊತೆ ಬಂದ್ಬಿಡು ಅಂತ ಹೀರೋ ಕರಿಬೇಕಾದ್ರೆ ಹೀರೋಯಿನ್ ಓಕೆ ಇವನು ಪಕ್ಕ ಮೆಂಟಲ್ ಎಲ್ಲಿಂದಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡು ಹೀರೋನ ಹೊರಗಡೆ ಹಾಕಿ ಡೋರ್ ನ ಕ್ಲೋಸ್ ಮಾಡಿ ಬಿಡ್ತಾಳೆ. ಆದ್ರೆ ನಮ್ಮ ಹೀರೋಗೆ ಹೀರೋಯಿನ್ ಬ್ರೇಕಪ್ ಮಾಡ್ತಾ ಇದ್ದಾಳೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಡ್ಯಾಡಿ ನಾನು ನಿಮಗೆ ಸೊಸೆನ ಕರ್ಕೊಂಡು ಬರ್ತಾ ಇದ್ದೀನಿ, ರೆಡಿ ಆಗಿರಿ, ಸೂಪರ್ ಆಗಿದ್ದಾಳೆ ಹುಡುಗಿ ಅಂತ ಆಕಾಶನ ನೋಡಿ ಕಿರ್ಚ್ಕೋತಾ ಇದ್ದಾನೆ. ನೆಕ್ಸ್ಟ್ ದಿನ ಹೀರೋ ಟ್ರಾಯ್ ಜೊತೆ ಸೇರ್ಕೊಂಡು ಕಾರಲ್ಲಿ ಊರನ್ನೇ ಸುತ್ತುತ್ತಾ ಇರ್ತಾನೆ. ಹಾಗೆ ಸುತ್ತುತ್ತಾ ಇರ್ಬೇಕಾದ್ರೆ ಆ ಬುಕ್ ಶಾಪ್ ಕಣ್ಣಿಗೆ ಬೀಳುತ್ತೆ. ಅದಕ್ಕೆ ನಮ್ಮ ಹೀರೋ ಅಲ್ಲಿಗೆ ಹೋಗಿ ಪಕ್ಕದಲ್ಲಿ ಹುಡುಕಿ ನೋಡ್ಬೇಕಾದ್ರೆ ಅಲ್ಲಿದ್ನಲ್ಲ ಭಿಕ್ಷಕ, ಅವನು ಸುಮಾರು 100 ಜನರನ್ನ ಸೇರಿಸ್ಕೊಂಡು ಅಲ್ಲಿ ಒಂದು ಮಿನಿ ರಿಲಿಜಿಯನ್ ಅಂದ್ರೆ ಹೊಸ ರಿಲಿಜಿಯನ್ ಕ್ರಿಯೇಟ್ ಮಾಡಿ ಚರ್ಚ್ ತರ ರನ್ ಮಾಡ್ತಾ ಇದ್ದಾನೆ. ಅವನನ್ನ ಹೀರೋ ನೋಡಿದ ತಕ್ಷಣ ಓಕೆ ಇವನ ಕೆಳಗಡೆನೆ ನಮ್ಮ ಮನೆ ಇರೋದು ಅಂತ ಹೀರೋ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಮತ್ತೆ ದೇವರನ್ನ ನಾನು ಕಣ್ಣಾರೆ ನೋಡ್ದೆ ಅಂತ ಭಿಕ್ಷಕ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಇಲ್ಲಿ ನಮ್ಮ ಹೀರೋ ನಮ್ಮ ಮನೆಯನ್ನ ನಾನು ಹುಡುಕಿ ಕಂಡಿಡ್ದು ಬಿಟ್ಟೆ ಅಂತ ಖುಷಿಯಾಗಿ ಬಂದ್ರೆ ಹೀರೋಯಿನ್ ಮೆಂಟಲ್ ಹಾಸ್ಪಿಟಲ್ ಇಂದ ಡಾಕ್ಟರು ನರ್ಸು ಎಲ್ಲರನ್ನು ಕರೆಸ್ಬಿಟ್ಟಿದ್ದಾಳೆ. ನಾನು ಹೇಳಿದ್ದೆ ಅಲ್ವಾ ಮೇಡಮ್ ಫೋನ್ ಅಲ್ಲಿ ಮೆಂಟಲ್ ಅಂತ, ಅದು ಇವನನ್ನ ಹಿಡಿದು ಮೆಂಟಲ್ ಹಾಸ್ಪಿಟಲ್ಗೆ ಬೇಗ ಹಾಕಿ ಅಂತ ಹೇಳ್ತಾ ಇದ್ದಾಳೆ ಹೀರೋಯಿನ್. ನಮ್ಮ ಹೀರೋ ಹೀರೋಯಿನ್ಗೆ ಎಷ್ಟೋ ಹೇಳ್ತಾನೆ, ನಾನು ಹೇಳೋದು ನಿಜ, ನನ್ನನ್ನ ನಂಬು, ನಾನು ಮೆಂಟಲ್ ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಹೀರೋಯಿನ್ ಕೇಳ್ತಾನೆ ಇಲ್ಲ. ಹಾಸ್ಪಿಟಲ್ ನ ಸೇರಿದವರು ನಮ್ಮ ಹೀರೋನ ಹಿಡಿದು ಎಳ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ಗ್ಯಾಪ್ ಸಿಕ್ಕಿದ ತಕ್ಷಣ ನಮ್ಮ ಹೀರೋ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಹಾಸ್ಪಿಟಲ್ ನವರು ಚೇಸ್ ಮಾಡ್ತಾರೆ. ಇದನ್ನ ನೋಡಿದ ಹೀರೋಯಿನ್ ಏನ್ ಮೇಡಮ್ ಏನೋ ಟೆರರಿಸ್ಟ್ ನ ಹಿಡಿಯೋ ಹಾಗೆ ಅವರನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಹೀಗೆ ಚೇಸ್ ಮಾಡ್ತಾ ಇದ್ದೀರಲ್ಲ, ಮೆಂಟಲ್ ಅಂತ ಕಂಪ್ಲೇಂಟ್ ಮಾಡಿದ್ದು ನಾನು ತಾನೇ, ನಾನೇ ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ ನ ವಾಪಸ್ ತಗೋತೀನಿ, ಅವರನ್ನ ಬಿಟ್ಬಿಡಿ, ಮನೇಲಿ ಇಟ್ಟು ಅವರನ್ನ ನಾನೇ ನೋಡ್ಕೋತೀನಿ, ನೀವು ಇಲ್ಲಿಂದ ಹೊರಡಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಅಲ್ಲಿರೋ ಟ್ರಕ್ ನ ತಗೊಂಡು ಎಸ್ಕೇಪ್ ಆಗ್ತಾನೆ. ಆ ಟ್ರಕ್ ನಲ್ಲಿ ನಮ್ಮ ಹೀರೋ ಅವನ ಮನೆಗೆ ಬೇಕಾಗಿರೋ ಥಿಂಗ್ಸ್ ನೆಲ್ಲ ತಗೊಂಡಿರೋದು. ಆ ಟ್ರಕ್ ಅನ್ನೇ ತಗೊಂಡು ನಮ್ಮ ಹೀರೋ ನಾನು ನಮ್ಮ ತಂದೆ ತಾಯಿ ಹತ್ರನೇ ಹೋಗ್ತೀನಿ ಅನ್ಬಿಟ್ಟು ಹೊರಟೋಗ್ತಾನೆ. ಅದೇ ತರ ನಮ್ಮ ಹೀರೋ ಲಿಫ್ಟ್ ನಲ್ಲಿ ಕೆಳಗಡೆ ಬಂದು ಬಂಕರ್ ಒಳಗಡೆನೆ ಬಂದು ಅವನ ತಂದೆ ತಾಯಿಯನ್ನ ನೋಡಿ ಅಪ್ಪ ಅಮ್ಮ ಅಂತ ಓಡಿ ಬಂದು ತಪ್ಕೋತಾನೆ. ಹೀರೋನು ನೋಡಿದ ತಂದೆ ತಾಯಿಗೆ ಖುಷಿ ಆಗುತ್ತೆ. ತನ್ನ ಮಗನನ್ನ ನೋಡಿ ತುಂಬಾನೇ ಖುಷಿ ಆಗ್ತಾರೆ ಅಪ್ಪ ಅಮ್ಮ. ಇಲ್ಲಿ ಹೀರೋನ ಹುಡುಕಿದ್ರೆ ಎಲ್ಲೂ ಕಾಣ್ತಾ ಇಲ್ಲ. ಸರಿ ಗೋಡೌನ್ಗಳಲ್ಲಿ ಐಟಮ್ಸ್ ಗಳನ್ನ ತಗೊಂಡು ಇಟ್ಟಿದ್ನಲ್ವಾ, ಅಲ್ಲಿಗೆ ಹೋಗಿ ನೋಡೋಣ ಅಂತ ಹೋದ್ರೆ ಗೋಡೌನ್ ನಲ್ಲೂ ಏನು ಥಿಂಗ್ಸ್ ಗಳೇ ಇಲ್ಲ. ಏನು ಅಂತ ನೋಡಿದ್ರೆ ಆಲ್ರೆಡಿ ನಮ್ಮ ಹೀರೋ ಅದೇ ನಮ್ಮ ಹೀರೋನ ದೇವ್ರು ಅಂತ ಅನ್ಕೊಂಡು ಪೂಜೆ ಮಾಡ್ತಾ ಇದಾರಲ್ವಾ, ಅವರ ಹೆಲ್ಪ್ ಇಂದ ಎಲ್ಲಾ ಥಿಂಗ್ಸ್ ಅನ್ನು ಬಂಕರಿಗೇನೆ ತಂದ್ಬಿಟ್ಟಿದ್ದಾನೆ ನಮ್ಮ ಹೀರೋ. ಇಲ್ಲಿ ನಮ್ಮ ಹೀರೋನ ಮಿಸ್ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇದ್ದಾಳೆ. ಸರಿ ಹೀರೋ ಕೊನೆಯದಾಗಿ ಸ್ಟೇ ಆಗಿದ್ದ ಹೋಟೆಲ್ ರೂಮ್ ನ ಚೆಕ್ ಮಾಡಿ ನೋಡೋಣ, ಏನಾದ್ರೂ ಕ್ಲೂ ಸಿಗ್ಬಹುದು ಅಂತ ಅನ್ಕೊಂಡು ಆ ಹೋಟೆಲ್ಗೆ ಹೋಗಿ ಹೀರೋ ಸ್ಟೇ ಆಗಿದ್ದ ರೂಮ್ ಅನ್ನು ಚೆಕ್ ಮಾಡಿ ನೋಡ್ತಾರೆ. ಅಲ್ಲಿ ಒಂದು ಹಳೆ ಬಾಂಡ್ ಪೇಪರ್ ಸಿಗುತ್ತೆ. ಏನು ಅಂತ ನೋಡಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಬಾಂಡ್ ಪೇಪರ್ಸ್ ಅದು. ನಮ್ಮ ಹೀರೋ ಅವರ ತಂದೆ ಇದಾರಲ್ವಾ, 35 ವರ್ಷಕ್ಕೆ ಮುಂಚೆ ಶೇರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹಣನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಶೇರ್ ಮಾರ್ಕೆಟ್ ಆಫೀಸ್ಗೆ ಹೀರೋಯಿನ್ ಮತ್ತೆ ಟ್ರಾಯ್ ಕಾಲ್ ಮಾಡಿ ವಿಚಾರಿಸ್ತಾರೆ. 35 ವರ್ಷಕ್ಕೆ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದ ಬಾಂಡ್ ಪೇಪರ್ಸ್ ನಮ್ಮ ಹತ್ರ ಇದೆ, ಅದ್ರದ್ದು ಇವಾಗಿನ ವ್ಯಾಲ್ಯೂ ಏನು ಅಂತ ನಾವು ತಿಳ್ಕೋಬಹುದಾ ಅಂತ ಕೇಳ್ಬೇಕಾದ್ರೆ ಸರ್ ಇವಾಗ ಅದ್ರದ್ದು ವ್ಯಾಲ್ಯೂ 100 ಕೋಟಿನ ದಾಟಿದೆ ಸರ್ ಅಂತ ಹೇಳ್ತಾ ಇದ್ದಾರೆ ಶೇರ್ ಮಾರ್ಕೆಟ್ ನವರು. ಇದನ್ನ ಕೇಳಿ ಶಾಕ್ ಆಗ್ತಾರೆ ಹೀರೋಯಿನ್ ಮತ್ತೆ ಟ್ರಾಯಿ. ಈ ಕಡೆ ನಮ್ಮ ಹೀರೋ ಇನ್ನ ಥಿಂಗ್ಸ್ ಗಳನ್ನ ತಗೊಂಡು ಅವನ ಮನೆಗೆ ಹೋಗ್ತಾ ಇದ್ದಾನೆ. ನಮ್ಮ ಹೀರೋ ಯಾವಾಗ್ಲೂ ಹೇಳ್ತಾ ಇರ್ತಾನೆ ಅಲ್ವಾ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಬುಕ್ ಶಾಪ್ ಇದೆ, ಅಲ್ಲಿ ಕೆಟ್ಟ ಕೆಟ್ಟ ಬುಕ್ಸ್ ಗಳನ್ನ ಮಾರ್ತಾ ಇರ್ತಾರೆ ಅಂತ. ಸೊ ಅದು ಹೀರೋಯಿನ್ಗೆ ಫ್ಲಾಶ್ ಆಗುತ್ತೆ. ಅದಕ್ಕೆ ಹೀರೋಯಿನ್ ಎಲ್ಲಾ ಬುಕ್ ಶಾಪ್ಸ್ ಗಳಿಗೂ ಹೋಗಿ ಹುಡುಕ್ತಾಳೆ. ಹಾಗೆ ಒಂದು ಬುಕ್ ಶಾಪ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋ ಹೇಳ್ದಾಗೆ ಕೆಟ್ಟ ಕೆಟ್ಟ ಬುಕ್ಸ್ ಗಳನ್ನ ಇಟ್ಟಿದ್ದಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಆ ಅಂಗಡಿ ಓನರ್ ಅನ್ನ ವಿಚಾರಿಸಬೇಕಾದ್ರೆ ಆ ತರ ಇಲ್ಲಿ ಯಾರು ಇಲ್ವಲ್ಲ, ಯಾರೋ ಹುಚ್ಚ ಹೇಳ್ದ ಅನ್ಬಿಟ್ಟು ನೀವು ನನ್ನ ಅಂಗಡಿಗೆ ಬಂದು ಅವನನ್ನು ಹುಡುಕ್ತಾ ಇದ್ದೀರಾ ಅಂತ ನಮ್ಮ ಹೀರೋಯಿನ್ ಮತ್ತೆ ಟ್ರಾಯ್
ಬಾಯ್ನ ಬೈದು ಹೊರಗಡೆ ಕಳಿಸ್ತಾನೆ. ಹಾಗೆ ನಮ್ಮ ಹೀರೋಯಿನ್ ಸಪ್ಪಿಗೆ ನಡ್ಕೊಂಡು ಹೊರಗಡೆ ಬಂದು ಕಾರ್ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಕಾರಿಂದ ಇಳಿದು ಓಡಿ ಹೋಗಿ ಹೀರೋನ ಜಂಪ್ ಮಾಡಿ ತಪ್ಕೋತಾಳೆ. ಇಬ್ಬರು ಡೀಪ್ ಆಗಿ ಕಿಸ್ ಮಾಡ್ಕೋತಾರೆ. ಇಬ್ಬರ ಲವ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಆವಾಗ ಹೀರೋ ಬಾ ನನ್ನ ತಂದೆ ತಾಯಿಯನ್ನ ತೋರಿಸ್ತೀನಿ ಅಂತ ನಮ್ಮ ಹೀರೋಯಿನ್ ಲಿಫ್ಟ್ ಅಲ್ಲಿ ಕರ್ಕೊಂಡು ಬಂಕರ್ಗೆ ಕರ್ಕೊಂಡು ಹೋಗಿ ತೋರಿಸ್ತಾನೆ. ಆವಾಗ್ಲೇನೆ ಹೀರೋಯಿನ್ಗೆ ಹೀರೋ ಹೇಳಿದ್ದು ಎಲ್ಲವೂ ನಿಜ, ಅವನು ಮೆಂಟಲ್ ಏನೂ ಇಲ್ಲ, ಅವನು ಹೇಳಿದ್ದು ಒಂದೊಂದು ಮಾತು ಕೂಡ ಸತ್ಯ ಅಂತ ಅರ್ಥ ಆಗುತ್ತೆ. ಎಸ್ಪೆಷಲಿ ಅವನ ತಂದೆ ತಾಯಿಯನ್ನ ನೋಡಿದ ಮೇಲೇನೆ ಹೀರೋಯಿನ್ಗೆ ತುಂಬಾನೇ ನಂಬಿಕೆ ಬರುತ್ತೆ. ಅದೇ ತರ ನಮ್ಮ ಹೀರೋ ಅವರ ತಂದೆ ತಾಯಿಗೆ ಕೂಡ ಇಬ್ಬರಿಗೂ ಖುಷಿ ಆಗುತ್ತೆ. ಸೊಸೆ ಬಂದ್ಬಿಟ್ಲು ಅಂತ ತುಂಬಾನೇ ಖುಷಿ ಆಗ್ತಾರೆ. ಪರವಾಗಿಲ್ಲ ಮಗನೇ, ಒಳ್ಳೆ ಹುಡುಗಿಯನ್ನೇ ಕರ್ಕೊಂಡು ಬಂದಿದ್ಯಾ ಅಂತ ಮಗನಿಗೆ ವಿಶ್ ಮಾಡ್ತಾ ಇದ್ದಾರೆ ತಂದೆ. ಆಮೇಲೆ ಈ ತರ ದೊಡ್ಡ ಅಮೌಂಟ್ ಶೇರ್ ಮಾರ್ಕೆಟ್ ಅಲ್ಲಿ ಇದೆ ಅನ್ನೋದನ್ನ ಹೀರೋಯಿನ್ ಮುಖಾಂತರ ಹೀರೋ ತಿಳ್ಕೊಂಡು ಶೇರ್ ಮಾರ್ಕೆಟ್ ಅಲ್ಲಿ ಇರೋ ಎಲ್ಲ ಶೇರ್ಸ್ ಅನ್ನು ಮಾರಿ ತುಂಬಾ ಹಣ ಮಾಡ್ತಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ಆ ದುಡ್ಡನ್ನ ಇಟ್ಟು ಮೇಲ್ಗಡೆ ಇರೋ ಸೂಪರ್ ಮಾರ್ಕೆಟ್ ನ ಹೊಡೆದಾಕ್ಬಿಟ್ಟು ಅದೇ ಜಾಗದಲ್ಲಿ 35 ವರ್ಷಕ್ಕೆ ಮುಂಚೆ ಅವರ ಮನೆ ಹೇಗಿತ್ತೋ ಅದೇ ತರ ಒಂದು ಮನೆಯನ್ನ ಕಟ್ಟಿಕೊಟ್ಟು ಇನ್ ಮುಂದೆ ನೀವು ಬಂಕರ್ ನಲ್ಲಿ ಇರೋದು ಬೇಕಾಗಿಲ್ಲ, ಇಲ್ಲೇ ವಾಸ ಮಾಡಿ, ಭೂಮಿ ಮೇಲೆ ವಾಸ ಮಾಡಿ, ಎಂಜಾಯ್ ಮಾಡಿ ನಿಮ್ಮ ಲೈಫ್ ನ ಅಂತ ಅವನ ತಂದೆ ತಾಯಿಗೆ ಹೇಳ್ತಾ ಇದ್ದಾನೆ ಹೀರೋ. ಹೇಗೋ 35 ವರ್ಷಗಳಾಗಿ ಹೊರ ಪ್ರಪಂಚವನ್ನೇ ನೋಡದೆ ಇದ್ದ ಈ ಫ್ಯಾಮಿಲಿ ಇವಾಗ ಹೊರಗಡೆ ಬಂದು ನಾರ್ಮಲ್ ಲೈಫ್ ನ ಬಾಳ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಇನ್ ಮುಂದೆ ತುಂಬಾ ಖುಷಿಯಾಗಿ ಹ್ಯಾಪಿ ಆಗಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಲ್ವಾ? ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.